ನೋಡಿ ಚಪಾತಿ ಹಿಟ್ಟಿಗೆ ಇದೊಂದನ್ನು ಹಾಕಿ ಕಲಿಸಿದ್ರಿ ಅಂದರೆ ಎಷ್ಟು ಚೆನ್ನಾಗಿ ಹತ್ತಿ ಥರ ಬರುತ್ತೆ ಅಂತೀರಾ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ನಾನಿವತ್ತು ಮೃದುವಾದ ಚಪಾತಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಟಿಪ್ಸ್ ಫಾಲೋ ಮಾಡಿ ಚಪಾತಿ ಮಾಡಿದರೆ ತುಂಬ ಮೃದುವಾಗಿ ಬರ್ತವೆ. ಮತ್ತು ಯಾರೆಲ್ಲ ಎಗ್ ತಿನ್ನಲ್ಲ ಅನ್ನೋರಿಗೆ ಆರಾಮಾಗಿ ಈ ಥರ ಮಾಡಿಕೊಡ್ಬೋದು. ಯಾಕೆ ಅಂತೀರಾ ಫ್ರೆಂಡ್ಸ್? ಇಲ್ಲಿ ನೋಡಿ, ನಾನು ಅರ್ಧ kg ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಂದರೆ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಎಗ್ಗನ್ನು ಹಾಕ್ತಾಯಿದ್ದೀನಿ. ಎಗ್ ಹಾಕಿ ನೀವು ಚಪಾತಿ ಹಿಟ್ಟು ಕಲಸಿದ್ರಿ ಅಂದರೆ ತುಂಬ ಮೃದುವಾಗಿ ಚಪಾತಿ ಬರ್ತವೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ನಾನು ಇಬ್ಬರಿಗೆ ಒಂದು ಎಗ್ಗನ್ನು ಹಾಕ್ತೀನಿ. ನೀವು 4 ಜನ ಇದ್ದರೆ 2 ಎಗ್ಗನ್ನು ಹಾಕಿರಿ. ನೀವು ಭಾಳ ಜನ ಇದ್ದರೆ ಎಷ್ಟು ಜನರ ಮೇಲೆ ಇದ್ದೀರಲ್ಲ, ಒಟ್ಟು 2 ಜನರಿಗೆ ಒಂದು ಎಗ್ಗನ್ನು ಹಾಕಬೇಕು. ಇದಕ್ಕೆ ನೋಡಿ, ನಾನಿಲ್ಲಿ ಒಂದು ಎಗ್ಗನ್ನು ಹಾಕ್ತಾಯಿದ್ದೀನಿ, ಅಂದರೆ ತತ್ತಿನ ಒಡೆದ್ಬಿಟ್ಟು ಇಟ್ಕೊಂಡಿದ್ದೆ. ನೋಡಿ, ಇವಾಗ ಇದನ್ನು ಹಾಕ್ತೀನಿ ನಾನು. ತುಂಬ ಚೆನ್ನಾಗಿ ಆಗ್ತವೆ ಈ ಥರ ಮಾಡಿದ್ರಿಂದ ನೀವು ಚಪಾತಿ. ನೋಡಿ, ಟ್ರೈ ಮಾಡಿರಿ. ಇವಾಗ ನೋಡಿ, ಮತ್ತೆ ಸ್ವಲ್ಪ ಎಣ್ಣೆನ ಹಾಕಬೇಕು. ನೋಡಿ, 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮೊದಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿಗೆ ಕಲಿಸ್ಕೋಬೇಕು. ನೋಡಿ, ಇವಾಗ ಫಸ್ಟು ನಾವು ತತ್ತಿಗೆ ಮತ್ತು ಎಣ್ಣೆ ಉಪ್ಪು ಎಲ್ಲ ಮಿಶ್ರಣ ಆಗಬೇಕಲ್ವ, ಅದಕ್ಕೆ ಮೊದಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಬ್ಬೊಬ್ಬರು ಎಗ್ ಇಷ್ಟಪಡೋದಿಲ್ಲ ಅನ್ನೋರಿಗೆ ಈ ಥರ ಚಪಾತಿಲಿ ತತ್ತೇನ ಅಂದರೆ ಎಗ್ಗನ್ನು ಒಡೆದಾಕಿ ಮಾಡಿಕೊಡ್ಬೋದು. ಇವಾಗ ನೋಡಿ, ಕಲಿಸ್ಕೊತೀನಿ ನಾನು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಯಾವ ಥರ ಹಿಟ್ಟು ಅಂದರೆ ಚಪಾತಿ ಹಿಟ್ಟೇನು ಕಲಿಸ್ತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕಷ್ಟೇ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿರೋದ್ರಿಂದ ಮಾತಾಡೋಕ್ಕೂ ಆಗ್ತಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಹಿಟ್ಟನ್ನು ಕಲಸಿ 1 ಅವರ್ ನೆನೆಬೇಕದು. ಫುಲ್ 1 ಗಂಟೆ ನೆನೆಸೋಣ. ನೋಡಿ, ಎಷ್ಟು ಹಿಟ್ಟು ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ ಚಪಾತಿ ಬರ್ತವೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ 1 ಗಂಟೆ ಬಿಟ್ಟು ನಾನು ಹಿಟ್ಟನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡು ನೀವು ಸಣ್ಣ ಸಣ್ಣದಾಗಿ ಉಳ್ಳೆ ಮಾಡ್ಕೋಬೇಕು. ನೀವು ಚಪಾತಿಗೆ ಯಾವ ಥರ ಮಾಡ್ಕೋತೀರಲ್ಲ, ನಿಮಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ, ಸಣ್ಣ ಸೈಜ್ ಬೇಕಾದರೆ ಸಣ್ಣ ಸೈಜೇ ಉಳ್ಳಿ ಮಾಡ್ಕೊಳ್ಳಿ. ಒಂದು ಸಲ ಕ್ಲೀನಾಗಿ ಇದನ್ನು ನಾದ್ಕೋಬೇಕು ಆ ಕಡೆ ಈ ಕಡೆ. ನೋಡಿ, ತುಂಬ ಅಂದರೆ ತುಂಬ ಮೃದುವಾಗಿ ಬರ್ತವೆ ಚಪಾತಿ. ಟ್ರೈ ಮಾಡಿರಿ, ಯಾಕಂದರೆ ಈ ತತ್ತಿ ಹಾಕೋದ್ರಿಂದ ನೋಡಿ ಎಟ್ಟೆ ಆಗೋದಿಲ್ಲ ಚಪಾತಿ, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ತತ್ತಿ ತಿನ್ನಲ್ಲ ಅನ್ನೋರಿಗೆ ಈ ಥರ ನೀವು ತತ್ತಿನ ಚಪಾತಿಲಿ ಹಾಕ್ಕೊಟ್ರೂ ಸಹಿತ ಗೊತ್ತಾಗೋದಿಲ್ಲ. ಇವಾಗ ನೋಡಿ, ನನಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿ ತೋರಿಸ್ಕೊತಾ ಇದ್ದೀನಿ. ಆದರೆ ನೀವು ಇಬ್ಬರಿದ್ದರೆ ಒಂದೇ ಒಂದು ತತ್ತಿನ ಹಾಕಬೇಕು. ನೋಡಿ, ಇವಾಗ ಉಳ್ಳೆಗಳನ್ನು ಮಾಡಿಟ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲೇ ನೀವು ಉಳ್ಳೆನ ತೆಗೆದಿಟ್ಕೋಬೋದು. ನೋಡಿ, ಈ ಕಡೆ ಹಂಚು ಕಾಯಕ್ಕಿಟ್ಟಿದ್ದೆ. ನಾನು ರೊಟ್ಟಿ ಹಂಚಲ್ಲೇ ಬೇಯಿಸೋದು ಚಪಾತಿನ. ನೋಡಿ, ಹಂಚು ಕಾಯಕ್ಕಿಟ್ಟಿದ್ದೆ. ಇವಾಗ ನಾನು ಉದ್ಕೋತೀನಿ. ನೋಡಿ, ಒಂದು ಸಲ ಎದ್ಕೊಂಡ್ರೆ ಸಾಕು ಹಿಟ್ಟ. ನಾನು ಇದಕ್ಕೆ ಎಣ್ಣೆ ಏನೂ ಹಾಕಿಲ್ಲ, ಯಾಕಂದರೆ ಮೊಟ್ಟೆ ಹಾಕಿರೋದ್ರಿಂದ ಎಣ್ಣೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬರೀ ಹಿಟ್ಟನ್ನು ಹಚ್ಚಿ ನೀವು ಚಪಾತಿನ ಲಟ್ಸ್ಕೋಬೋದು. ನೀವು ಸಣ್ಣಕ್ಕೆ ಬೇಕಾದರೆ ಸಣ್ಣಕ್ಕೆ ಲಟ್ಸ್ಕೊಳ್ಳಿ. ನೋಡಿ, ತುಂಬ ಮೃದುವಾಗಿ ಬರ್ತವೆ ಚಪಾತಿ ಮಾತ್ರ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ನಿಮ್ಮ ಮಗಳ ಸಪೋರ್ಟು ಇನ್ನೂ ತುಂಬ ಮುಖ್ಯ ಆಗಿದೆ ನನಗೆ, ಅದಕ್ಕೆ ಕೇಳ್ಕೊತೀನಿ. ನೋಡಿ, ನಾನು ಈ ಥರ ಚಪಾತಿನ ಉದ್ಕೊಂಡು ಇವಾಗ ನಾನು ಬೇಯಿಸೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಉದ್ಕೊಂಡು ನಾನು ಆವಾಗಲೇ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ನಲ್ವ, ರೊಟ್ಟಿ ಹಂಚಲ್ಲೇ ಬೇಯಿಸ್ಕೊತೀನಿ. ನೀವು ಬೇಕಾದರೆ ಚಪಾತಿ ಬೇಯಿಸೋದು ಹಂಚಿದ್ರೆ ಅದರಲ್ಲಿ ಬೇಯಿಸ್ಕೊಬೋದು. ಇಲ್ಲಿ ನೋಡಿ, ನಾನು ಎಣ್ಣೆನೂ ಏನು ಹಚ್ತೇನೆ ಇವಾಗ ಹಂಚಿಗೆ ಚಪಾತಿ ಹಾಕಿದ್ದೀನಿ. ಈ ಥರ ಗುಳ್ಳೆ ಟೈಪು ಮೇಲ್ಗಡೆ ಬಂತು ಅಂದರೆ ಆವಾಗ ತಿರುಗಿ ಹಾಕಬೇಕು. ಸಡನ್ಲಿ ಹಾಕಕ್ಕೆ ಹೋಗಬೇಡಿ, ಬೆಂದಿರಲ್ಲ. ನೋಡಿ, ಆ ಕಡೆ ಈ ಕಡೆ ನೀವು ಈ ಥರ ಒಂದು ಚುಂಚಗ, ಅಂದರೆ ಈ ಥರ ಚುಂಚಗ ಅಂತ ಕರಿತೀವಿ ನಾವು, ಈ ಟೈಪು ತಿರುಗಿ ಹಾಕಬೇಕು. ತುಂಬ ಕೋಲ್ಡ್ ಆಗಿದೆ ಫ್ರೆಂಡ್ಸ್, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡಿ, ನಿಮಗೋಸ್ಕರ ಈ ರೆಸಿಪಿನ ತೋರಿಸಿದ್ದೀನಿ, ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ವಿಡಿಯೋ ಇಷ್ಟ ಆಗಿದೆನೋ ಅಂದ್ಕೋತೀನಿ. ನೋಡಿ, ನಿಮಗೆ ಯಾವ ಥರ ಬೇಕು ಆ ಥರ ಚಪಾತಿನ ಉದ್ಕೊಂಡು ಈ ಥರ ಬೇಯಿಸ್ಕೋಬೋದು. ಆಮೇಲೆ ಇನ್ನೊಂದು, ನಾನು ಎಣ್ಣೆನೂ ಸಹಿತ ಹಾಕಿ ತೋರಿಸ್ತಾ ಇದ್ದೀನಿ. ಎಣ್ಣೆನೂ ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ. ಒಬ್ಬೊಬ್ರು ಎಣ್ಣೆ ಇಷ್ಟಪಡ್ತಾರಲ್ಲ, ಅವ್ರಿಗೆ ಈ ಥರ ನೀವು ಎಣ್ಣೆನ ಹಾಕಿ ಚಪಾತಿ ಮಾಡಿಕೊಡ್ಬೋದು. ತುಂಬ ಸಖತ್ತಾಗಿ ಬರ್ತವೆ. ನೋಡಿ, ಕೆಲವೊಬ್ಬರು ಮನೇಲಿ ಎಣ್ಣೆ ಇಷ್ಟಪಡೋದಿಲ್ಲ. ಮೊಟ್ಟೆ ಹಾಕಿರೋದ್ರಿಂದ ತುಂಬ ಮೃದುವಾಗಿ ಬರ್ತವೆ ಚಪಾತಿ. ಅದಕ್ಕೋಸ್ಕರ
ಹೇಳ್ತಾ ಇದ್ದೀನಿ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಸಖತ್ತಾಗಿ ಬರುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನದ ಮೇಲೆ ನೋಡಿ ನೀವು ಮೊಟ್ಟೆನ ಹಾಕಿ, ಇಬ್ಬರಿಗೆ ಒಂದು ಮೊಟ್ಟೆ ಹಾಕಿ ಸಾಕು. ನೋಡಿ ಈ ಥರ ಆ ಕಡೆ ಈ ಕಡೆ ಎಲ್ಲ ಬೇಯಿಸ್ಕೊಂಡು ನೀವು ಚಪಾತಿನ, ಇದಕ್ಕೆ ಎಗ್ ಬುರ್ಜಿ ಆದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಕಾಳಿನ ಪಲ್ಯ ಮಾಡಿಟ್ಟಿದ್ದೆ ನೋಡಿ, ತುಂಬ ಚೆನ್ನಾಗೇ ಬರುತ್ತವು. ಟ್ರೈ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ, ಹಾಗೇ ನೋಡಬೇಡಿ ವಿಡಿಯೋನ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ನೋಡಿ ಈ ಥರ ಬೇಯಿಸ್ಕೊಂಡು ಚಪಾತಿನ ಒಂದು ಬಾಕ್ಸ್ ಒಳಗೆ ಇಟ್ಕೊಂಡ್ರೆ ನೀವು ಒಂದಿನ ಫುಲ್ ಹಾಗೇ ಇರ್ತವೆ ನೋಡಿ, ಎಟ್ಟೆ ಆಗೋದಿಲ್ಲ ನೀವು ಮೊಟ್ಟೆ ಹಾಕಿರೋದ್ರಿಂದ. ನೋಡಿ ಟ್ರೈ ಮಾಡಿರಿ ಒಂದು ಸಲ, ಈ ಥರ ತತ್ತೆ ಹಾಕಿಬಿಟ್ಟು ನಿಮಗೆ ಗೊತ್ತಾಗುತ್ತೆ, ತುಂಬ ಸಖತ್ತಾಗಿ ಬರ್ತವೆ. ನಾನಿಲ್ಲಿ ಒಂದು 20 ಆಗೋಷ್ಟು ಚಪಾತಿನ ಒದ್ದಿಟ್ಕೊಂಡಿದ್ದಲ್ವ, ನೋಡಿ ಎಷ್ಟು ಚೆನ್ನಾಗಾಗಿದೆ. ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನೀವು ಯಾವ ಥರ ಮುಳ್ಳ್ತಿರಲ್ಲ ಆ ಥರ ಮುಳ್ಳ್ತವೆ ನೋಡಿ. ಹತ್ತಿ ಥರ ಆಗುತ್ತೆ ಚಪಾತಿ ಮಾತ್ರ. ಟ್ರೈ ಮಾಡಿ, ತುಂಬ ಸಖತ್ತಾಗೆ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿರಿ, ಇದೊಂಥರ ಚೆನ್ನಾಗಿ ಬರುತ್ತೆ ಚಪಾತಿ. ಈ ಕಡೆ ನಾನು ಕೊಬ್ಬರಿ ಚಟ್ನಿ ಮತ್ತು ಬಟಾಣಿ ಕಾಳು ಪಲ್ಯನ ಮಾಡಿಟ್ಟಿದ್ದೆ ಚಪಾತಿಗೆ. ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಈ ಚಪಾತಿಗೆ. ಬೇಕಾದ್ರೆ ನೀವು ಬುರ್ಜಿನೂ ಸಹಿತ ಎಗ್ ಬುರ್ಜಿನ ಮಾಡ್ಕೋಬೋದು ಚಪಾತಿಗೆ. ಪಲ್ಯ ಚೆನ್ನಾಗಾಗುತ್ತೆ. ನೋಡಿ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಚಪಾತಿ ತಿಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ ಮತ್ತು ಧನ್ಯವಾದಗಳು ಫ್ರೆಂಡ್ಸ್.